ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಪಿಂಚಣಿ ಪಡೆಯುತ್ತಿರುವ ಅಂಗವಿಕಲರಿಗೆ, ಪಿಂಚಣಿ ಪಡೆಯುತ್ತಿರುವ ವಿಧವಾ ವೇತನ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ರಾಜ್ಯದ ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಈಗ ತಾನೇ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ. ಇದು ಈಗ ತಾನೇ ಬಂದಿರುವಂತಹ ಒಂದು ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹೌದು ವೀಕ್ಷಕರೇ, ನೋಡಿ, ಪಿಂಚಣಿ ಪಡೆದುಕೊಳ್ಳುತ್ತಿರುವ ಎಲ್ಲಾ ಫಲಾನುಭವಿಗಳಿಗೆ ಇವತ್ತು ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನ ಹೊತ್ತು ತಂದಿದ್ದೇನೆ. ಕೊನೆಗೂ ರಾಜ್ಯದ ಲಕ್ಷಾಂತರ ಪಿಂಚಣಿದಾರರು ಕಾಯುತ್ತಿದ್ದ ಆ ಸಮಯ ಬಂದಿದೆ. ಬಹಳ ದಿನಗಳಿಂದ ನಮಗೆ ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಮತ್ತೆ ಆ ಪಿಂಚಣಿ ಹಣ ಬಂದಿಲ್ಲ, ಈ ಪಿಂಚಣಿ ಹಣ ಬಂದಿಲ್ಲ ಅಂತ ನೀವು ಹೇಳ್ತಾನೆ ಇದ್ರಿ. ಇವಾಗ ಕೊನೆಗೂ ಕೂಡ ರಾಜ್ಯ ಸರ್ಕಾರದಿಂದ ಎಲ್ಲಾ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ, ಇದರ ಬಗ್ಗೆ ಬಂದಿರುವಂತಹ ಪ್ರಮುಖವಾದಂತಹ ಅಪ್ಡೇಟ್ ಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತಾನೆ. ವೀಕ್ಷಕರು ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ಇವತ್ತು ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ನಿನ್ನೆಯಿಂದಲೇ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗಲು ಶುರುವಾಗಿದೆ. ನಿನ್ನೆ ನೀವು ಅನೇಕ ರೀತಿಯಾಗಿ ಕಾಮೆಂಟ್ ಅನ್ನ ಮಾಡ್ತಾ ಇದ್ರಿ, ಸರ್ ನಮಗೆ ಮೆಸೇಜ್ ಬಂದಿದೆ, ಖಾತೆಗೆ ಹಣ ಕ್ರೆಡಿಟ್ ಆಗಿದೆ ಅಂತ ಖುಷಿಯ ಇನ್ಫಾರ್ಮೇಶನ್ ಅನ್ನ ಹಂಚಿಕೊಂಡಿದ್ದೀರಿ. ಈ ಎಲ್ಲ ಸ್ನೇಹಿತರಿಗೂ ನಾನು ಮೊದಲನೆಯದಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂತಂದ್ರೆ ನಿಮ್ಮ ಒಂದು ಕಾಮೆಂಟ್ ನೋಡಿದ ತಕ್ಷಣ ನಾನು ಕೂಡ ರಿಸರ್ಚ್ ಮಾಡಿದೆ, ಹೌದು ಹಣ ಬಂದಿದೆ ಅಂತ ನಮಗೂ ಕೂಡ ಗೊತ್ತಾಯಿತು. ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೇನೆ. ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ. ನೋಡಿ, ಈ ಒಂದು ಪಿಂಚಣಿ ಹಣ ಏನಿತ್ತಲ್ಲ, ಇದರ ನಡುವೆಯೂ ಇನ್ನು ಕೆಲವು ಜಿಲ್ಲೆಗಳ ಜನರಿಗೆ ಇನ್ನೂ ಹಣ ಬಂದಿಲ್ಲ. ನಿಮಗೆ ಯಾಕೆ ಬಂದಿಲ್ಲ ಮತ್ತು ಇವತ್ತು ಒಂದು ಬ್ಯಾಂಕ್ ರಜೆ ಇರೋದ್ರಿಂದ ಅಥವಾ ಬ್ಯಾಂಕ್ ಆನ್ ಇರೋದ್ರಿಂದ ಏನು ಇನ್ಫಾರ್ಮೇಷನ್ನು, ಇವತ್ತು ಹಣ ಬರುತ್ತಾ ಇಲ್ವಾ ಅನ್ನೋ ಗೊಂದಲ ನಿಮಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ಯಾರಿಗೆಲ್ಲ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಲಿದೆ, ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂತ ಮೊಬೈಲ್ನಲ್ಲಿ ಚೆಕ್ ಮಾಡೋದು ಹೇಗೆ, ಮತ್ತು DBT ಕರ್ನಾಟಕ ಆ್ಯಪ್ನಲ್ಲಿ ಆಗುತ್ತಿರುವ ದೊಡ್ಡ ಎಡವಟ್ಟೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋ ತುಂಬ ಮುಖ್ಯವಾಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಿಮ್ಮ ಒಂದು ಪಿಂಚಣಿ ಮೊತ್ತ ಏನಿದೆ ಅಲ್ಲ, ಇದು ಹೆಚ್ಚಳದ ಬಗ್ಗೆ ಮಾಹಿತಿ ಏನಾದರೂ ಬಂದಿದೆ ಅಂತ ಕೇಳ್ತಾ ಇದ್ದೀರಾ. ಎಲ್ಲ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ತೇನೆ. ಕಳೆದ ಅನೇಕ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಅಪ್ಡೇಟನ್ನು ತಿಳಿಸಿದ್ದೆ, ಆದರೆ ಇವತ್ತಿನ ಒಂದು ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂತಂದರೆ ಅನೇಕ ಇನ್ಫಾರ್ಮೇಷನ್ಗಳು ನಿಮಗೆ ಬಂದಿದ್ದಾವೆ. ಇವೆಲ್ಲವೂ ಕೂಡ ಈಗ ತಾನೇ ಬಂದಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಹಾಗಾಗಿ ಸ್ನೇಹಿತರೆ, ಮೊದಲಿಗೆ ನಾವು ಈ ಪಿಂಚಣಿ ಹಣ ಯಾಕೆ ಇಷ್ಟು ದಿನ ತಡವಾಯಿತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಗೊತ್ತಿರುವ ಹಾಗೆ ಮಾರ್ಚ್ ತಿಂಗಳಿನಲ್ಲಿ ನೋಡಿ, ಮಾರ್ಚ್ ತಿಂಗಳಲ್ಲಿ ಆರ್ಥಿಕ ವರ್ಷ ಕೊನೆಯಾಗದ್ದರಿಂದ ಮತ್ತು ಏಪ್ರಿಲ್ ತಿಂಗಳಿನಿಂದ ಹೊಸ ಆರ್ಥಿಕ ವರ್ಷ ಅಂದ್ರೆ ನ್ಯೂ ಫೈನಾನ್ಷಿಯಲ್ ಇಯರ್ ಪ್ರಾರಂಭವಾಗಿದ್ದರಿಂದ ಸರ್ಕಾರಿ ಇಲಾಖೆಗಳಲ್ಲಿ ಬಜೆಟ್ ಹಂಚಿಕೆ ಮತ್ತು ತಾಂತ್ರಿಕ ಪ್ರಕ್ರಿಯೆಗಳಿಗೆ ಸ್ವಲ್ಪ ಸಮಯ ತಗಲುತ್ತಿತ್ತು. ಇದರ ಜೊತೆಗೆ ಸರ್ವರ್ ಸಮಸ್ಯೆಗಳು ಕೂಡ ಎದುರಾಗಿದ್ದವು. ಇದರಿಂದಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಒಟ್ಟಿಗೆ ಮೇ ತಿಂಗಳಿನಲ್ಲಿ ಬಿಡುಗಡೆಯಾಗಿತ್ತು. ಆದರೆ ಈಗ ಸರ್ಕಾರವು ಪ್ರಕ್ರಿಯೆಯನ್ನ ವೇಗಗೊಳಿಸಿದೆ ಸ್ನೇಹಿತರೆ, ಅಂದ್ರೆ ಸ್ಪೀಡ್ ಆಗಿದೆ. ಫಲಾನುಭವಿಗಳಿಗೆ ಯಾವುದೇ ತೊಂದರೆಯಾಗಬಾರದು ಎನ್ನುವ ಹಿತದೃಷ್ಟಿಯಿಂದ ಬ್ಯಾಂಕ್ ಟು ಬ್ಯಾಂಕ್ ಅಂದ್ರೆ ಮೇ ತಿಂಗಳ ಪಿಂಚಣಿ ಮುಗಿದ ಬೆನ್ನಲ್ಲೇ ಈಗ ಜೂನ್ ತಿಂಗಳ ಪಿಂಚಣಿ ಹಣವನ್ನು ಕೂಡ ಬಿಡುಗಡೆ ಮಾಡಲು ಆದೇಶ ನೀಡಿದೆ. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ಕೂಡ ನೋಡುತ್ತಾ ಹೋಗಿ. ಹಾಗಾಗಿ ಈಗ ಫಲಾನುಭವಿಗಳ ಖಾತೆಗೆ ನೇರವಾಗಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದ್ರೆ ನೇರ ನಗದು ವರ್ಗಾವಣೆ ಮೂಲಕ ತಾವಿರುವ ಜಾಗದಲ್ಲೇ ಬ್ಯಾಂಕ್ ಖಾತೆಗೆ ಹಣ ತಲುಪುವಂತೆ ವ್ಯವಸ್ಥೆ ಮಾಡಲಾಗಿದೆ. ಸ್ನೇಹಿತರೆ ನೋಡಿ, ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಈಗ ವಿಷಯಕ್ಕೆ ಬರೋಣ. ನಿನ್ನೆಯಿಂದಲೇ ರಾಜ್ಯದ ಯಾವೆಲ್ಲ ಜಿಲ್ಲೆಗಳಲ್ಲಿ ಹಣ ಜಮೆಯಾಗಲು ಅಂತ ನೋಡುವುದಾದ್ರೆ ದಯವಿಟ್ಟು ಡೈಲಿ ವಿಡಿಯೋನ ನೋಡ್ತಾ ಹೋಗಿ. ನಿನ್ನೆ ಮತ್ತು ಇವತ್ತು ಯಾವೆಲ್ಲ ಜಿಲ್ಲೆಗಳ ಮಾಹಿತಿ ಬಂದಿದೆ ಎಲ್ಲವನ್ನು ಕೂಡ ತಿಳಿಸಿಕೊಡ್ತಾನೆ. ನೋಡಿ, ಲೈವ್ ಪ್ರೂಫ್ಗಳ ಪ್ರಕಾರ ಮುಖ್ಯವಾಗಿ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ ಜೂನ್ ತಿಂಗಳ ಪಿಂಚಣಿ ಪ್ರಕ್ರಿಯೆ ಭರದಿಂದ ಸಾಗಿದೆ ಅಂತಾನೆ ಹೇಳಿದ್ದಾರೆ. ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಸ್ನೇಹಿತರೆ ಮತ್ತು ಬೀದರ್ ಜಿಲ್ಲೆಗೆ ಹಾಗೂ ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಮತ್ತು ಕೊಪ್ಪಳ ಜಿಲ್ಲೆಗೆ ಮತ್ತು ವಿಶೇಷವಾಗಿ ಗದಗ ಜಿಲ್ಲೆಗೆ, ಈ 5 ಜಿಲ್ಲೆಗಳಿಂದ ನಿನ್ನೆ ಅತಿ ಹೆಚ್ಚು ಕಾಮೆಂಟ್ಗಳು ಬಂದಿವೆ. ಹೌದು, ಇಲ್ಲಿನ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳಿಗೆ 1,200 ರೂಪಾಯಿ ಹಾಗೂ ವಿಕಲಚೇತನರ ಪಿಂಚಣಿ ಪಡೆಯುವವರಿಗೆ ಅವರ ಅರ್ಹತೆಗೆ ತಕ್ಕಂತೆ 1,400 ರೂಪಾಯಿವರೆಗೆ ಮೊತ್ತ ಖಾತೆಗೆ ಜಮೆಯಾಗಿದೆ. ನಿಮಗೂ ಈ ಜಿಲ್ಲೆಗಳಲ್ಲಿದ್ದು ಹಣ ಬಂದಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ಬಂದಿಲ್ಲ ಅಂದರೂ ಆತಂಕ ಪಡಬೇಡಿ, ಯಾಕೆಂದ್ರೆ ಇದು ಹಂತ ಹಂತವಾಗಿ ಬಿಡುಗಡೆಯಾಗುವ ಪ್ರಕ್ರಿಯೆ. ಒಂದೇ ದಿನ ಇಡೀ ರಾಜ್ಯಕ್ಕೆ ಹಣ ಹಾಕಲು ಸಾಧ್ಯವಾಗುವುದಿಲ್ಲ. ನಿಮ್ಮ ತಾಲೂಕು ಮತ್ತು ಗ್ರಾಮಗಳ ಮಟ್ಟದಲ್ಲಿ ಬ್ಯಾಂಕ್ಗಳು ಕ್ಲಿಯರೆನ್ಸ್ ಆಧರಿಸಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಒಂದೇ ದಿನ ಹಣ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ತಾಳ್ಮೆಯಿಂದ ಇರಲೇಬೇಕು ನಿಮಗೆ ಹಣ ಬರಬೇಕು ಅಂತಂದ್ರೆ. ಆದರೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಮತ್ತು ಇಲ್ಲಿ ಪ್ರಮುಖವಾದಂತಹ 2 ಅಪ್ಡೇಟ್ಗಳು ಮತ್ತು ಭರ್ಜರಿ ಗುಡ್ ನ್ಯೂಸ್ಗಳಿದ್ದಾವೆ. ಹಿರಿಯ ನಾಗರಿಕರಿಗಂತೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಮತ್ತು ಪಿಂಚಣಿದಾರರಾಗಿರುವಂತಹ ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಹಾಗೂ ವಿಶೇಷವಾಗಿ ವಿಶೇಷ ಚೇತನರಿಗೆ ಇಲ್ಲಿ ಭರ್ಜರಿ ಅಪ್ಡೇಟ್ ಬಂದಿದ್ದಾವೆ. ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಬನ್ನಿ ವೀಕ್ಷಕರು, ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಈಗ
ಬಹಳಷ್ಟು ಜನ ಹೇಳುತ್ತಿರುವ ಪ್ರಶ್ನೆ, ಸರ್ ಇವತ್ತು ಎರಡನೆಯ ಶನಿವಾರ ಅಥವಾ ಬ್ಯಾಂಕ್ ರಜೆ ಆಗಿರುತ್ತೆ. ಅಂದರೆ ಕೆಲವೊಮ್ಮೆ ಎರಡನೆಯ ಶನಿವಾರ ಇರುತ್ತೆ, ಕೆಲವೊಮ್ಮೆ ನಾಲ್ಕನೆಯ ಶನಿವಾರ ಇರುತ್ತೆ, ಕೆಲವೊಮ್ಮೆ ಭಾನುವಾರ ಅಂದರೆ ಸಂಡೇ ಇರುತ್ತೆ, ಕೆಲವೊಮ್ಮೆ ಗವರ್ನಮೆಂಟ್ ರಜೆ ಇರುತ್ತೆ. ಈ ಒಂದು ಸಮಯವಿದ್ದರೆ ನಮಗೆ ಹಣ ಬರೋದಿಲ್ವಾ, ಅದರ ಹಿಂದಿನ ಮತ್ತು ಮುಂದಿನ ದಿನವೂ ಕೂಡ ಹಣ ಬರೋದಿಲ್ವಾ ಅಂತ ಕೇಳ್ತಾ ಇದ್ರಿ ಸ್ನೇಹಿತರೆ. ಸರ್ಕಾರ, ಪಿಂಚಣಿ ಇಲಾಖೆ ಮತ್ತು ಇಲ್ಲಿ ಟ್ರೆಸರಿ ಅಂದರೆ ಖಜಾನಾ ಇಲಾಖೆಯು ಡಿಬಿಟಿ ಮೂಲಕ ಹಣವನ್ನು ನಿನ್ನೆಯೇ ಪುಷ್ ಮಾಡುತ್ತಿದ್ದಂತೆ ಅಂದರೆ ಸರ್ಕಾರದ ಕಡೆಯಿಂದ ಹಣ ಆಯಾ ಬ್ಯಾಂಕುಗಳ ಹೆಡ್ ಆಫೀಸ್ಗೆ ರವಾನೆಯಾಗುತ್ತದೆ. ಅಲ್ಲಿಂದ ಆಟೋಮೇಟೆಡ್ ಸಿಸ್ಟಮ್ ಮೂಲಕ ಗ್ರಾಹಕರ ಖಾತೆಗೆ ಜಮೆಯಾಗುವುದರಿಂದ ಬ್ಯಾಂಕ್ ರಜೆ ಇದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಕ್ರೆಡಿಟ್ ಆಗಲು ಯಾವುದೇ ತೊಂದರೆ ಇರುವುದಿಲ್ಲ. ಇದೊಂದು ಭರ್ಜರಿ ಅಪ್ಡೇಟ್ ಮತ್ತು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೋಡಿ, ಇವತ್ತು ಸಂಜೆ 6 ಗಂಟೆಯವರೆಗೆ ಬ್ಯಾಂಕ್ಗಳಿಂದ ನಿಮಗೆ ಮೆಸೇಜ್ಗಳು ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಹಾಗಾದರೆ ಇವತ್ತು ಯಾವ ವಿಭಾಗೀಯ ಅಥವಾ ಜಿಲ್ಲೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ ಅಂದರೆ ಇವತ್ತು 6 ಗಂಟೆಗೆ ನೀವು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ವೀಕ್ಷಕರೇ, ಅದಕ್ಕೆ ಹೇಳೋದು ನಾನು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಅಂತ. ನೋಡಿ, ಇವತ್ತು ಪ್ರಮುಖವಾದ ಬೆಂಗಳೂರು ವಿಭಾಗ, ಬೆಂಗಳೂರು ಡಿವಿಷನ್ ಮತ್ತು ಬೆಳಗಾವಿ ವಿಭಾಗ, ಬೆಳಗಾವಿ ಡಿವಿಷನ್ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗುತ್ತಿದೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಇಲ್ಲಿನ ಫಲಾನುಭವಿಗಳು ನಿನ್ನೆಯಿಂದಲೇ ಕಾಮೆಂಟ್ ಮಾಡ್ತಾ ಇದ್ರು, ಇವತ್ತು ನಿಮಗೆ ಹಣ ಜಮೆಯಾಗುವ ಎಲ್ಲ ಸಾಧ್ಯತೆಗಳಿದಾವೆ, ಒಂದ್ಸರಿ ಚೆಕ್ ಮಾಡಿ ನೋಡಿ ನನಗೆ ಕಾಮೆಂಟ್ ಅನ್ನು ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಎರಡನೆಯದಾಗಿ ಕೋಲಾರ, ಹೌದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗ ಈ ಜಿಲ್ಲೆಗಳ ಗ್ರಾಮೀಣ ಭಾಗದ ಫಲಾನುಭವಿಗಳ ಖಾತೆಗೆ ಇವತ್ತು ಹಣ ತಲುಪಲಿದೆ. ಹಾಗೂ ಸ್ನೇಹಿತರೆ, ಮೈಸೂರು, ಮಂಡ್ಯ ಮತ್ತು ಹಾಸನ, ಹಳೆ ಮೈಸೂರು ಭಾಗದ ಈ ಜಿಲ್ಲೆಗಳಲ್ಲೂ ಇಂದು ಪಿಂಚಣಿ ಜಮೆ ಪ್ರಕ್ರಿಯೆ ನಡೆಯಲಿದೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ, ಉತ್ತರ ಕರ್ನಾಟಕದ ಈ ಪ್ರಮುಖ ಜಿಲ್ಲೆಗಳ ಫಲಾನುಭವಿಗಳಿಗೂ ಇಂದು ಹಣ ಜಮೆಯಾಗುವ ನಿರೀಕ್ಷೆ ಇದೆ. ಯಾವ ಹೇಳಿ, ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಮತ್ತು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು. ನೋಡಿ, ಇಲಾಖೆಯ ಮೂಲಗಳ ಪ್ರಕಾರ, ಇಲಾಖೆಯ ಮೂಲಗಳಿಂದ ಇವತ್ತು ಒಂದೇ ದಿನ ರಾಜ್ಯದ ಸುಮಾರು 60ರಿಂದ 70% ಬಾಕಿ ಉಳಿದಿರುವ ಫಲಾನುಭವಿಗಳ ಖಾತೆಗೆ ಜೂನ್ ತಿಂಗಳ ಪಿಂಚಣಿ ಸಂಪೂರ್ಣವಾಗಿ ಕ್ರೆಡಿಟ್ ಆಗಲಿದೆ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೊಂದು ಪ್ರಮುಖ ವಿಷಯ ಅಂದರೆ, ಕೆಲವರಿಗೆ ಇನ್ನೂ ಮೇ ತಿಂಗಳ ಪಿಂಚಣಿಯೇ ಬಂದಿಲ್ಲ, ನಮಗೆ ಕೇವಲ ಏಪ್ರಿಲ್ ತಿಂಗಳಷ್ಟೇ ಬಂದಿದೆ, ಮೇ ಮತ್ತು ಜೂನ್ ಎರಡೂ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಈ ರೀತಿ ಆಗಿದ್ದರೆ ನೀವು ಯಾವುದೇ ಕಾರಣಕ್ಕೂ ಗಾಬರಿಯಾಗಬೇಕಾಗಿಲ್ಲ ಅಥವಾ ನಿಮ್ಮ ಪಿಂಚಣಿ ಕಟ್ ಆಗಿದೆ ಅಂತ ಅಂದುಕೊಳ್ಳಬೇಡಿ. ಕೆಲವು ತಾಂತ್ರಿಕ ಕಾರಣಗಳಿಂದ ಅಥವಾ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಅಥವಾ NPCI ಅಪ್ಡೇಟ್ ಆಗದಿದ್ದರಿಂದ ಹೀಗಾಗಿರುತ್ತೆ ಅಂತ ನಮಗೆ ಮಾಹಿತಿಗಳು ಸಿಕ್ಕಿದಾವೆ. ಆದರೆ ವೀಕ್ಷಕರ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಆದರೆ ಈಗ ಸರ್ಕಾರವು ಪೆಂಡಿಂಗ್ ಇರುವ ಎಲ್ಲ ಕಂತುಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡುತ್ತಿದೆ. ಅಂದರೆ ನಿನ್ನೆ ಮತ್ತು ಇವತ್ತಿನ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಜನರಿಗೆ ಒಂದೇ ದಿನ ಅಥವಾ ಒಂದು ದಿನದ ಅಂತರದಲ್ಲಿ 2 ಕಂತುಗಳು ಒಟ್ಟಿಗೆ ಅಂದರೆ ಡಬಲ್ ಪೆನ್ಷನ್ ಜಮೆಯಾಗಿರುವ ಉದಾಹರಣೆಗಳಿವೆ. ಅದಕ್ಕೆ ಹೇಳೋದು ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ. ನಮ್ಮ ವಿಡಿಯೋದಲ್ಲಿ ನಿಮಗೆ ದೊರೆಯಬಹುದಾದಂತಹ ಎಲ್ಲ ಇನ್ಫಾರ್ಮೇಷನ್ ಜೊತೆಗೆ ಗುಡ್ ನ್ಯೂಸ್ಗಳು ಕೂಡ ಇರ್ತವೆ. ನೋಡಿ, ಈ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಹಾಗೂ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ಡಬಲ್ ಪೆನ್ಷನ್ ಜಮೆಯಾಗಿರುವಂತಹ ಉದಾಹರಣೆಗಳಿದಾವೆ. ಅಂದರೆ ಮೇ ತಿಂಗಳ 1,200 ರೂಪಾಯಿ ಮತ್ತು ಜೂನ್ ತಿಂಗಳ 1,200 ರೂಪಾಯಿ, ಒಟ್ಟು 2,400 ರೂಪಾಯಿ ಒಂದೇ ಬಾರಿಗೆ ನಿಮ್ಮ ಖಾತೆಗೆ ಬರಲಿದೆ ಸ್ನೇಹಿತರೆ. ಮತ್ತು ನೋಡಿ ಸ್ನೇಹಿತರೆ, ಒಂದು ವೇಳೆ ಇವತ್ತು ಸಂಜೆಯೊಳಗೆ ನಿಮಗೆ ಹಣ ಬರೆದಿದ್ದರೆ ನೋಡಿ, ಇಲ್ಲಿ ನಾಳೆ ಒಂದು ದಿನ ಬಿಟ್ಟು ನಾಡಿದ್ದು ಒಳಗಾಗಿ ಬರುತ್ತೆ ಅಂತ ಇಲ್ಲಿ ಮಾಹಿತಿಗಳು ಬಂದಿದ್ದಾವೆ. ಅಂದರೆ ಮುಂದಿನ ವಾರದ ಆರಂಭದ ದಿನವೇ ನಿಮ್ಮ ಎಲ್ಲಾ ಪೆಂಡಿಂಗ್ ಕಂತುಗಳು ಕ್ಲಿಯರ್ ಮಾಡಲು ಸರ್ಕಾರಿ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಸ್ನೇಹಿತರೆ, ಈಗ ನಾವು ಡಿಬಿಟಿ ಕರ್ನಾಟಕ ಮೊಬೈಲ್ ಆ್ಯಪ್ ಬಗ್ಗೆ ಮಾತನಾಡಲೇಬೇಕು. ನಮ್ಮ ಚಾನಲ್ನಲ್ಲಿ ನಾವು ಯಾವಾಗಲೂ ನಿಮಗೆ ಹೇಳ್ತೇವೆ, ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆಯಾದರೂ ಡಿಬಿಟಿ ಆ್ಯಪ್ನಲ್ಲಿ ಸ್ಟೇಟಸ್ ಚೆಕ್ ಮಾಡಿ ಅಂತ. ಆದರೆ ಕಳೆದ ಕೆಲವು ದಿನಗಳಿಂದ ಈ ಆ್ಯಪ್ ಒಂದು ದೊಡ್ಡ ಸಮಸ್ಯೆ ಕಾಣಿಸಿಕೊಂಡಿದೆ. ಬಹಳಷ್ಟು ಜನ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆಯಾಗಿದ್ದರು, ಬ್ಯಾಂಕ್ನಿಂದ ಮೆಸೇಜ್ ಬಂದಿದ್ದರು. ಡಿಬಿಟಿ ಆ್ಯಪ್ ಓಪನ್ ಮಾಡಿ ನೋಡಿದರೆ ಅಲ್ಲಿ ಕೇವಲ ಮಾರ್ಚ್ 2026 ಮಾಹಿತಿ ಮಾತ್ರ ತೋರಿಸುತ್ತಿದೆ. ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಯಾವುದೇ ಎಂಟ್ರಿಯಲ್ಲಿ ಕಾಣಿಸುತ್ತಿಲ್ಲ. ಇದರಿಂದಾಗಿ ವೃದ್ಧರು ಮತ್ತು ಗ್ರಾಮೀಣ ಭಾಗದ ಜನರಿಗೆ ನಮಗೆ ಹಣ ಬಂದಿದೆಯೋ ಇಲ್ವೋ, ಸರ್ಕಾರ ಹಣ ಹಾಕಿದೆಯೋ ಇಲ್ವೋ ಅನ್ನೋ ಗೊಂದಲ ಸೃಷ್ಟಿಯಾಗಿದೆ ಸ್ನೇಹಿತರೆ. ಇದರ ಬಗ್ಗೆ ನಿನ್ನೆ ನಾವು ಪಿಂಚಣಿ ಇಲಾಖೆಯ ತಾಂತ್ರಿಕ ವಿಭಾಗದ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಅಧಿಕಾರಿಗಳು ನೀಡಿರುವ ಸ್ಪಷ್ಟನೆ ಏನಂತಂದ್ರೆ, ಡಿಬಿಟಿ ಆ್ಯಪ್ನ ಸರ್ವರ್ನಲ್ಲಿ ಪ್ರಸ್ತುತ ಡೇಟಾ ಅಪ್ಗ್ರೇಡೇಷನ್ ಕೆಲಸ ನಡೆಯುತ್ತಿರುವುದರಿಂದ ಹೊಸ ಆರ್ಥಿಕ ವರ್ಷದ ಕೋಟ್ಯಾಂತರ ಫಲಾನುಭವಿಗಳ ಡೇಟಾವನ್ನು ಆ್ಯಪ್ಗೆ ಲಿಂಕ್ ಮಾಡುವುದಾಗಿ ತಾಂತ್ರಿಕ ದೋಷ ಉಂಟಾಗಿದೆ. ಆದರೆ ಬ್ಯಾಂಕ್ಗಳಿಂದ ನೇರವಾಗಿ ಹಣ ವರ್ಗಾವಣೆಯಾಗುತ್ತಿದೆ. ಆ್ಯಪ್ನಲ್ಲಿ ಸ್ಟೇಟಸ್ ತೋರಿಸದಿದ್ದರೂ ನಿಮ್ಮ ಖಾತೆಗೆ ಹಣ ತಲುಪಿರುತ್ತದೆ ಎಂದು ತಿಳಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹಂಚಿಕೊಳ್ಳಿ. ಹಾಗಾಗಿ ಯಾರು ಆ್ಯಪ್ ನೋಡಿ ಬೇಸರ ಮಾಡಿಕೊಳ್ಳಬೇಡಿ. ಈ ತಾಂತ್ರಿಕ ಸಮಸ್ಯೆಯನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಸರಿಪಡಿಸಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಅಲ್ಲಿಯವರೆಗೆ ನೀವು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಪ್ರಿಂಟ್ ಹಾಕಿಸಿ ಅಥವಾ ATM ಮೂಲಕ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಿ. ಪಿಂಚಣಿ ಹಣ ಹೆಚ್ಚಳದ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕೊನೆಯದಾಗಿ ರಾಜ್ಯದ ಪಿಂಚಣಿದಾರರಿಗೆ ಮತ್ತೊಂದು ಸಿಹಿ ಸುದ್ದಿ ಇದೆ. ಹೌದು, ಪಿಂಚಣಿ ಹಣವನ್ನು ಶೀಘ್ರದಲ್ಲೇ ಹೆಚ್ಚಳ ಮಾಡುವ ಕುರಿತು ಸರ್ಕಾರಿ ಮಟ್ಟದಲ್ಲಿ ಮಹತ್ವದ ಚರ್ಚೆಗಳು ನಡೆಯುತ್ತಿವೆ. ಪ್ರಸ್ತುತ ನೀಡುತ್ತಿರುವ ಮೊತ್ತವನ್ನು ಹೆಚ್ಚಿಸಬೇಕು ಎನ್ನುವ ಬೇಡಿಕೆಗಳು ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತಿದೆ, ಯಾರಿಗೆಲ್ಲ ಈ
ಪಿಂಚಣಿ ಹೆಚ್ಚಳದ ಲಾಭ ಸಿಗಲಿದೆ. ಇದರ ಅಧಿಕೃತ ಆದೇಶ ಯಾವಾಗ ಬರಬಹುದು, ಈ ಎಲ್ಲ ಮಾಹಿತಿಗಳೊಂದಿಗೆ ಮತ್ತೊಂದು ವಿಶೇಷ ವಿಡಿಯೋನ ನಾನು ನಿಮಗೆ ಶೀಘ್ರದಲ್ಲಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಿದ್ದೇನೆ. ಆ ವಿಡಿಯೋ ಮಿಸ್ ಆಗಬಾರದು ಅಂದರೆ ಈಗಲೇ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಿಮ್ಮ ಜಿಲ್ಲೆ ಯಾವುದು, ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿದೆಯಾ ಇಲ್ವಾ, ಒಂದೊಮ್ಮೆ ಬಂದಿದ್ದರೆ ಎಷ್ಟು ರೂಪಾಯಿ ಬಂದಿದೆ ಅನ್ನೋದನ್ನು ದಯವಿಟ್ಟು ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜಿಲ್ಲೆಯ ಹೆಸರನ್ನು ಕಾಮೆಂಟ್ ಮಾಡಿದರೆ ಅಲ್ಲಿ ಹಣ ಬಿಡುಗಡೆಯಾದ ತಕ್ಷಣ ನಾನು ನಿಮಗೆ ಮಾಹಿತಿ ನೀಡಲು ಅನುಕೂಲವಾಗುತ್ತದೆ. ನಿಮ್ಮ ಪ್ರೂಫ್ಗಳನ್ನು ಶೇರ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಚಾನಲ್ ಲಿಂಕನ್ನು ಹಾಕಿರ್ತಾನೆ, ದಯವಿಟ್ಟು ಜಾಯ್ನ್ ಆಗಿ ಆದಷ್ಟು ಮಾಹಿತಿಯೊಂದಿಗೆ ಹಂಚಿಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಟೆಕ್ ಬೀರೇಶ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.